ಮಿನಿಸ್ಟರ್ ಇದಾರಲ್ಲ ಅವ್ರ ಮನೆ ಮುಂದೆ ಬದಲು ಮಾಡಕ್ಕೆ ಹೇಳಿ ಸ್ಟ್ರೈಕ್. ಪ್ರತಾಪ್ ಸಿಂಹ ಅವರಿಗೆ ನಾನು ಈ ವೇದಿಕೆ ಮುಖಾಂತರ ರೀಲಿ ಅಪ್ರಿಷಿಯೇಟ್. ಏನು ರೈಲ್ವೆ ಮಿನಿಸ್ಟರ್ ಇದಾರಲ್ಲ ಅವ್ರ ಮನೆ ಮುಂದೆ ಬದಲು ಮಾಡಕ್ಕೆ ಹೇಳಿ ಸ್ಟ್ರೈಕ್. ಕಳೆದ ಒಂದು ವರ್ಷದಲ್ಲಿ 200 ಆಕ್ಸಿಡೆಂಟ್ಗಳಾಗಿದ್ದಾವೆ, ಸಾವಿರಾರು ಜನ ಜೀವ ಕಳ್ಕೊಂಡಾರೆ. ನಿಮಗೆ ಯಾಕೆ 28 ಜನ ಈ ದೇಶದಲ್ಲಿ ಪತ್ರಕರ್ತರ ಮರ್ಡರ್ ಆಗಿದೆ? 2014 to 2024 28 ಜರ್ನಲಿಸ್ಟ್ ಹ್ಯಾವ್ ಬಿನ್ ಮರ್ಡರ್ಡ್ ಆಗಿದೆ. ಇದ್ರ ಬಗ್ಗೆ ಮಾತಾಡ್ತಾರೆ, ಚರ್ಚೆ ಮಾಡ್ತಾರಾ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಬಿಜೆಪಿಯವರು? ಮೊನ್ನೆ ಛತ್ತೀಸ್ಗಢನಾಗ ಒಬ್ಬ ಜರ್ನಲಿಸ್ಟ್ ಮರ್ಡರ್ ಆದ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ನೋಡ್ರಿ, ಅದು ಇರ್ರೆಲೆವೆಂಟ್ ಇದೆ. ಅವರು ಕೇವಲ ಪ್ರಿಯಾಂಕಾ ಖರ್ಗೆ ಅವರಿಗೆ ಟಾರ್ಗೆಟ್ ಮಾಡಬೇಕೆಂಬ ಉದ್ದೇಶ ಬಿಟ್ಟರೆ ಬೇರೆ ಏನಿದೆ ಅದರಲ್ಲಿ? ಈಗ ಏನೋ ಒಂದು ಬೇಕಲ್ಲ, ಇಶ್ಯೂ ಬೇಕು ಅವ್ರಿಗೆ. ಇಶ್ಯೂ ಸಿಕ್ಕ ತಕ್ಷಣ ಪೊಲಿಟಿಕ್ಸ್ಗೆ ಕನ್ವರ್ಟ್ ಮಾಡಬೇಕು. ಇಷ್ಟು ರೈಲ್ವೆ ಆಕ್ಸಿಡೆಂಟ್ ಆಗಿದೆ, ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ? ನೀವು ಕೇಳಲ್ವಾ ರೈಲ್ವೆ ಆಕ್ಸಿಡೆಂಟ್ಗಳಾಗಿದ್ದಾವೆ? ಎಷ್ಟಾಗಿದೆ ಗುರುತ? ಕಳೆದ ಒಂದು ವರ್ಷದಲ್ಲಿ 200 ರೈಲ್ವೆ ಆಕ್ಸಿಡೆಂಟ್ಗಳಾಗಿದ್ದಾವೆ, ಸಾವಿರಾರು ಜನ ಜೀವ ಕಳ್ಕೊಂಡಾರೆ. ಸರಿ, ಆಕ್ಸಿಡೆಂಟ್ಗೂ ಆತ್ಮಹತ್ಯೆಗೂ ಡಿಫ್ರೆನ್ಸ್ ಐತಿ. ಈಗ ಕೇಳ್ತಾ ಇದೀವಿ ಅಂತಂದ್ರೆ ಆ ಡೆತ್ ಆಗ್ತಕ್ಕಂಥದ್ದು ಕ್ಲಿಯರ್ ನೆಗ್ಲಿಜೆನ್ಸ್ ಕೂಡ ಆಗಿದೆ. ಅದನ್ನು ಇಶ್ಯೂ. ನೀವು ಹೇಳಿರ್ತಕ್ಕಂಥ ವ್ಯಾಲಿಡ್ ಪಾಯಿಂಟ್ ಇದೆ. ಇಲ್ಲಿ ಸೂಸೈಡ್ ಆಗಿರ್ತಕ್ಕಂಥದ್ದು ವೆರಿ ರಾಂಗ್. ವಿ ಆರ್ ವೆರಿ ಸ್ಯಾಡ್ ಫಾರ್ ಇಟ್. ಅದ್ರ ಬಗ್ಗೆ ನಾವೇನು ಸಮರ್ಥನೆ ಮಾಡ್ತಕ್ಕಂಥ ವಿಷಯ ಅಲ್ಲ. ಆದ್ರೆ ಇವ್ರದ್ದೇನು ಇನ್ವಾಲ್ವ್ಮೆಂಟ್ ಇದೆ? ಅದ್ರಾಗೆ ಡೆತ್ ನೋಟ್ ನಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಇವರಿಂದ ಕಾರಣ ಅಂತ ಇದೆಯಾ? ಅದರಲ್ಲಿ ಇದೆಯಾ? ನೀವು ನೋಡಿದ್ರೆ ಓದಿದ್ರೆ ತಾನೆ, ಯು ನೋ ಬೆಟರ್ ದೆನ್ ಮೀ. ಮತ್ತೆ ಅವ್ರನ್ನ ಕೇಳಿ, ಅವ್ರಿಗೇನೋ ಪೊಲಿಟಿಕಲ್ ಇಶ್ಯೂ ಬೇಕು ಮಾಡ್ತಾ ಇದ್ದಾರೆ. ಇನ್ ದಿಸ್ ವೇ ಪ್ರಿಯಾಂಕಾ ಖರ್ಗೆ ಅವರ ಪಾತ್ರ ಏನಿಲ್ಲ. ಇಟ್ ಇಸ್ ಮೋರ್ ಆಫ್ ಅ ಪೊಲಿಟಿಕಲ್ ಇಶ್ಯೂ ಅಂತ ಈ ಸಂದರ್ಭದಲ್ಲಿ ಇಟ್ಸ್ ವೆಲ್ಕಮಿಂಗ್. ಆ ತರ ಜನರು ಅಭಿಪ್ರಾಯ ಇದ್ರೆ ವಿ ವೆಲ್ಕಮ್ ಇಟ್. ಇಫ್ ಪೀಪಲ್ ವಾಂಟ್ ಅವ್ರ ಹೆಸರು ಆಗ್ಬೇಕಂತ ಹೇಳಿ ಮೊನ್ನೆ ಪ್ರತಾಪ್ ಸಿಂಹ ಕೂಡ ಏನೋ ಪ್ರಸ್ತಾವನೆ ಮಾಡಿದ್ದಾರೆ. ಐ ಅಪ್ರಿಷಿಯೇಟ್ ದಟ್ಸ್ ಅ ವೆರಿ ಸ್ಪೋರ್ಟಿವ್ ಮೂವ್. ಐ ರಿಯಲಿ ಅಪ್ರಿಷಿಯೇಟ್ ಪ್ರತಾಪ್ ಸಿಂಹ ಅವರಿಗೆ ನಾನು ಈ ವೇದಿಕೆ ಮುಖಾಂತರ ರಿಯಲಿ ಅಪ್ರಿಷಿಯೇಟ್. ರಾಜಕಾರಣದಲ್ಲಿ ಸ್ಪೋರ್ಟಿವ್ನೆಸ್ ಬೇಕು, ಪರ ವಿರೋಧ ಇದ್ದೇ ಇರ್ತದೆ, ಬಟ್ ಪರ್ಸನಲ್ ಆಗಿ ಹೋಗ್ಬಾರ್ದು. ಪರ್ಸನಲ್ ಅಲಿಗೇಷನ್ಸ್ ಪರ್ಸನಲ್ ಆಗಿ ತಗೊಂಡು ರಾಜಕಾರಣ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನಮ್ಮ ವಾದ. ಮಿನಿಸ್ಟರ್ ಇದಾರಲ್ಲ ಅವ್ರ ಮನೆ ಮುಂದೆ ಬದಲು ಮಾಡಕ್ಕೆ ಹೇಳಿ ಸ್ಟ್ರೈಕ್. ಪ್ರತಾಪ್ ಸಿಂಹ ಅವರಿಗೆ ನಾನು ಈ ವೇದಿಕೆ ಮುಖಾಂತರ ರೀಲಿ ಅಪ್ರಿಷಿಯೇಟ್. ಏನು ರೈಲ್ವೆ ಮಿನಿಸ್ಟರ್ ಇದಾರಲ್ಲ ಅವ್ರ ಮನೆ ಮುಂದೆ ಬದಲು ಮಾಡಕ್ಕೆ ಹೇಳಿ ಸ್ಟ್ರೈಕ್. ಕಳೆದ ಒಂದು ವರ್ಷದಲ್ಲಿ 200 ಆಕ್ಸಿಡೆಂಟ್ಗಳಾಗಿದ್ದಾವೆ, ಸಾವಿರಾರು ಜನ ಜೀವ ಕಳ್ಕೊಂಡಾರೆ. ನಿಮಗೆ ಯಾಕೆ 28 ಜನ ಈ ದೇಶದಲ್ಲಿ ಪತ್ರಕರ್ತರ ಮರ್ಡರ್ ಆಗಿದೆ? 2014 to 2024 28 ಜರ್ನಲಿಸ್ಟ್ ಹ್ಯಾವ್ ಬಿನ್ ಮರ್ಡರ್ಡ್ ಆಗಿದೆ. ಇದ್ರ ಬಗ್ಗೆ ಮಾತಾಡ್ತಾರೆ, ಚರ್ಚೆ ಮಾಡ್ತಾರಾ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಬಿಜೆಪಿಯವರು? ಮೊನ್ನೆ ಛತ್ತೀಸ್ಗಢನಾಗ ಒಬ್ಬ ಜರ್ನಲಿಸ್ಟ್ ಮರ್ಡರ್ ಆದ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ನೋಡ್ರಿ, ಅದು ಇರ್ರೆಲೆವೆಂಟ್ ಇದೆ. ಅವರು ಕೇವಲ ಪ್ರಿಯಾಂಕಾ ಖರ್ಗೆ ಅವರಿಗೆ ಟಾರ್ಗೆಟ್ ಮಾಡಬೇಕೆಂಬ ಉದ್ದೇಶ ಬಿಟ್ಟರೆ ಬೇರೆ ಏನಿದೆ ಅದರಲ್ಲಿ? ಈಗ ಏನೋ ಒಂದು ಬೇಕಲ್ಲ, ಇಶ್ಯೂ ಬೇಕು ಅವ್ರಿಗೆ. ಇಶ್ಯೂ ಸಿಕ್ಕ ತಕ್ಷಣ ಪೊಲಿಟಿಕ್ಸ್ಗೆ ಕನ್ವರ್ಟ್ ಮಾಡಬೇಕು. ಇಷ್ಟು ರೈಲ್ವೆ ಆಕ್ಸಿಡೆಂಟ್ ಆಗಿದೆ, ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ? ನೀವು ಕೇಳಲ್ವಾ ರೈಲ್ವೆ ಆಕ್ಸಿಡೆಂಟ್ಗಳಾಗಿದ್ದಾವೆ? ಎಷ್ಟಾಗಿದೆ ಗುರುತ? ಕಳೆದ ಒಂದು ವರ್ಷದಲ್ಲಿ 200 ರೈಲ್ವೆ ಆಕ್ಸಿಡೆಂಟ್ಗಳಾಗಿದ್ದಾವೆ, ಸಾವಿರಾರು ಜನ ಜೀವ ಕಳ್ಕೊಂಡಾರೆ. ಸರಿ, ಆಕ್ಸಿಡೆಂಟ್ಗೂ ಆತ್ಮಹತ್ಯೆಗೂ ಡಿಫ್ರೆನ್ಸ್ ಐತಿ. ಈಗ ಕೇಳ್ತಾ ಇದೀವಿ ಅಂತಂದ್ರೆ ಆ ಡೆತ್ ಆಗ್ತಕ್ಕಂಥದ್ದು ಕ್ಲಿಯರ್ ನೆಗ್ಲಿಜೆನ್ಸ್ ಕೂಡ ಆಗಿದೆ. ಅದನ್ನು ಇಶ್ಯೂ. ನೀವು ಹೇಳಿರ್ತಕ್ಕಂಥ ವ್ಯಾಲಿಡ್ ಪಾಯಿಂಟ್ ಇದೆ. ಇಲ್ಲಿ ಸೂಸೈಡ್ ಆಗಿರ್ತಕ್ಕಂಥದ್ದು ವೆರಿ ರಾಂಗ್. ವಿ ಆರ್ ವೆರಿ ಸ್ಯಾಡ್ ಫಾರ್ ಇಟ್. ಅದ್ರ ಬಗ್ಗೆ ನಾವೇನು ಸಮರ್ಥನೆ ಮಾಡ್ತಕ್ಕಂಥ ವಿಷಯ ಅಲ್ಲ. ಆದ್ರೆ ಇವ್ರದ್ದೇನು ಇನ್ವಾಲ್ವ್ಮೆಂಟ್ ಇದೆ? ಅದ್ರಾಗೆ ಡೆತ್ ನೋಟ್ ನಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಇವರಿಂದ ಕಾರಣ ಅಂತ ಇದೆಯಾ? ಅದರಲ್ಲಿ ಇದೆಯಾ? ನೀವು ನೋಡಿದ್ರೆ ಓದಿದ್ರೆ ತಾನೆ, ಯು ನೋ ಬೆಟರ್ ದೆನ್ ಮೀ. ಮತ್ತೆ ಅವ್ರನ್ನ ಕೇಳಿ, ಅವ್ರಿಗೇನೋ ಪೊಲಿಟಿಕಲ್ ಇಶ್ಯೂ ಬೇಕು ಮಾಡ್ತಾ ಇದ್ದಾರೆ. ಇನ್ ದಿಸ್ ವೇ ಪ್ರಿಯಾಂಕಾ ಖರ್ಗೆ ಅವರ ಪಾತ್ರ ಏನಿಲ್ಲ. ಇಟ್ ಇಸ್ ಮೋರ್ ಆಫ್ ಅ ಪೊಲಿಟಿಕಲ್ ಇಶ್ಯೂ ಅಂತ ಈ ಸಂದರ್ಭದಲ್ಲಿ ಇಟ್ಸ್ ವೆಲ್ಕಮಿಂಗ್. ಆ ತರ ಜನರು ಅಭಿಪ್ರಾಯ ಇದ್ರೆ ವಿ ವೆಲ್ಕಮ್ ಇಟ್. ಇಫ್ ಪೀಪಲ್ ವಾಂಟ್ ಅವ್ರ ಹೆಸರು ಆಗ್ಬೇಕಂತ ಹೇಳಿ ಮೊನ್ನೆ ಪ್ರತಾಪ್ ಸಿಂಹ ಕೂಡ ಏನೋ ಪ್ರಸ್ತಾವನೆ ಮಾಡಿದ್ದಾರೆ. ಐ ಅಪ್ರಿಷಿಯೇಟ್ ದಟ್ಸ್ ಅ ವೆರಿ ಸ್ಪೋರ್ಟಿವ್ ಮೂವ್. ಐ ರಿಯಲಿ ಅಪ್ರಿಷಿಯೇಟ್ ಪ್ರತಾಪ್ ಸಿಂಹ ಅವರಿಗೆ ನಾನು ಈ ವೇದಿಕೆ ಮುಖಾಂತರ ರಿಯಲಿ ಅಪ್ರಿಷಿಯೇಟ್. ರಾಜಕಾರಣದಲ್ಲಿ ಸ್ಪೋರ್ಟಿವ್ನೆಸ್ ಬೇಕು, ಪರ ವಿರೋಧ ಇದ್ದೇ ಇರ್ತದೆ, ಬಟ್ ಪರ್ಸನಲ್ ಆಗಿ ಹೋಗ್ಬಾರ್ದು. ಪರ್ಸನಲ್ ಅಲಿಗೇಷನ್ಸ್ ಪರ್ಸನಲ್ ಆಗಿ ತಗೊಂಡು ರಾಜಕಾರಣ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನಮ್ಮ ವಾದ.